ನೀವೇನಾದರೂ ಬೇರೆಯವ್ರಿಗೆ ಹೀಲಿಂಗ್ ಮಾಡಬೇಕಾ, ಅಂದರೆ ಹೋಪನೊಪ್ಪನೋ ಹೇಳ್ಕೋಬೇಕಾ, ಅವರು ಆರೋಗ್ಯ ಚೆನ್ನಾಗಿರಬೇಕು, ಅವ್ರಿಗೆ ಪ್ರಮೋಷನ್ಸ್ ಬರಬೇಕು, ಅವ್ರಿಗೆ ಹಣ ಬರಬೇಕು, ಅವ್ರು ಹೇಳಿದ ಮಾತು ಕೇಳಬೇಕು, ಈ ಥರ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿ, ಈ ಥರ ಯಾರೇ ಆಗಲಿ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಅವ್ರಿಗೆ ಹೋಪನೊಪ್ಪನೋ ಹೇಳ್ಕೊಂಡು ಅವ್ರಿಗೆ ಹೀಲಿಂಗ್ ಮಾಡಬೇಕಾ? ಖಂಡಿತ ಮಾಡಬಹುದು. ಯಾವಾಗ? ಫಸ್ಟ್ ನಿಮ್ಮ ಎನರ್ಜಿ ಹೇಗಿದೆ ಟೆಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಎನರ್ಜಿ ಹೈ ಆಗಿದ್ದಾಗ ನೀವು ಇನ್ನೊಬ್ರಿಗೂ ಹೀಲ್ ಮಾಡಬಹುದು ಅಲ್ವಾ. ನಿಮ್ಮ ಎನರ್ಜಿ ಲೋ ಆಗಿದ್ದರೆ ಫಸ್ಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು ತಾನೇ, ಆವಾಗಲೇ ತಾನೇ ಇನ್ನೊಬ್ಬರಿಗೆ ವರ್ಕ್ ಆಗೋದು. ಸೊ ನಿಮ್ಮ ಎನರ್ಜಿ ಹೇಗಿದೆ ನೋಡ್ಕೊಳ್ಳಿ. ನೀವು ಖುಷಿಯಾಗಿದ್ದೀರಾ, ಆರಾಮಾಗಿದ್ದೀರಾ, ಪ್ರಶಾಂತವಾಗಿದ್ದೀರಾ, ಆವಾಗ ಇನ್ನೊಬ್ಬರಿಗೆ ಹೀಲ್ ಮಾಡಬಹುದು. ಸೊ ಫಸ್ಟ್ ನಿಮ್ಮ ಎನರ್ಜಿ ನೋಡಿಕೊಂಡು ನಂತರ ಯಾರಿಗಾಗಿ ನೀವು ಹೋಪನೊಪ್ಪನೋ ಹೇಳ್ಕೋಬೇಕು ಅಂತಿದ್ದೀರಾ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಆರಾಮಾಗಿ ಖುಷಿಯಿಂದ ನಿಮ್ಮ ಮುಖದಲ್ಲಿ ನಗು ಬರಲಿ. ಅವರಲ್ಲಿ ಎಷ್ಟೇ ಕೆಟ್ಟ ಚಟಗಳಿರಲಿ, ಏನೇ ಇರಲಿ ಅದನ್ನು ಬದಲಾಯಿಸಬಹುದು ಯಾವಾಗ ನೀವು ಪ್ರಶಾಂತವಾಗಿದ್ದಾಗ. ಸೊ ಕುತ್ಕೊಂಡು ನಿಮ್ಮ ಮುಖದಲ್ಲಿ ಒಂದು ಪ್ರಶಾಂತವಾದ ನಗು ಬರಲಿ. ಯಾರಿಗೋಸ್ಕರ ನೀವು ಹೀಲಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಹೋಪನೊಪ್ಪನೋ ಹೇಳ್ಕೋಬೇಕು ಅಂದ್ಕೊಂಡಿದ್ದೀರಾ, ಅವರ ಒಂದು ನಗುವಿನ ಮುಖವನ್ನು ಅವರಲ್ಲಿ ಯಾವ ಪ್ರಾಬ್ಲಮ್ ಹೋಗಬೇಕು ಅಂತ ನೀವು ಹೋಪನೊಪ್ಪನೋ ಹೇಳ್ಕೊತಿದ್ದೀರೋ ಅದಿಲ್ಲದೇ ಇದ್ದಾಗ, ಅಂದರೆ ಅವರಲ್ಲಿ ಕೆಟ್ಟ ಚಟಗಳನ್ನು ಬಿಡಿಸ್ಬೇಕು ಅಂದರೆ ಅವ್ರು ಚೆನ್ನಾಗಿದ್ದಾಗ ಆಗಿನ ಅವರ ನಗುವಿನ ಮುಖವನ್ನು ನೆನೆಸ್ಕೊಳ್ಳಿ. ಮಕ್ಕಳಾಗಿದ್ದರೆ ಅವ್ರು ಚೆನ್ನಾಗಿ ಓದೋ ಟೈಮಲ್ಲಿ ಅವ್ರು ಹೇಗಿರ್ತಾರೆ ಆ ನಗುವಿನ ಮುಖವನ್ನು ನೆನೆಸ್ಕೊಂಡು ನಾನೀಗ ಚೆನ್ನಾಗಿದ್ದೀನಿ, ನನ್ನ ವೈಬ್ರೇಷನ್ ಹೈ ಆಗಿದೆ, ನನ್ನ ಫ್ರೀಕ್ವೆನ್ಸಿ ಹೈ ಆಗಿದೆ, ನಾನು ಯೂನಿವರ್ಸ್ನ ಬ್ಲೆಸ್ಸಿಂಗ್ಸ್ ತಗೊಂಡು ಆ ಬ್ಲೆಸ್ಸಿಂಗ್ಲಿಂದ ನಿನ್ನನ್ನು ಹೀಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬರೀ ನಿಮಿತ್ತ ಮಾತ್ರ ಅಷ್ಟೇ, ಆ ಯೂನಿವರ್ಸೇ ನಿನ್ನನ್ನು ಹೀಲ್ ಮಾಡ್ತಾ ಇದೆ. ಸೊ ನನ್ನ ಎನರ್ಜಿನ ಹೈ ಮಾಡ್ಕೊಂಡಿದ್ದೀನಿ, ಈ ಎನರ್ಜಿಯಿಂದ ನಿನ್ನನ್ನು ಹೀಲ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಯೂನಿವರ್ಸ್ ನನ್ನ ಜೊತೆ ಇದೆ ಅಂತ ಆ ಥರ ಪಾಸಿಟಿವ್ ವರ್ಡ್ಸನ್ನು ಹೇಳಿಕೊಂಡು ನೀನು ಖಂಡಿತ ನಾನು ಹೇಳಿದ ಮಾತನ್ನು ಕೇಳ್ತೀಯಾ, ನಿನಗೆ ಯಾವುದು ಇಷ್ಟ ಅದಲ್ಲದೆ ಯಾವುದು ಒಳ್ಳೆಯದೋ ಅದನ್ನೇ ಮಾಡ್ತೀಯಾ, ಈ ಥರ ಪಾಸಿಟಿವ್ ಸೆಂಟೆನ್ಸಸ್ಸನ್ನು ಹೇಳಿಕೊಂಡು ಆಮೇಲೆ ಹೋಪನೊಪ್ಪನೋ ಹೇಳ್ಕೊಳ್ಳಿ. ಅದು ಯಾವಾಗ ಹೇಳ್ಕೊತೀರಾ, ಅವರೇನಾದರೂ ಮಲಗಿದ್ದಾಗ ನೀವು ಹೇಳ್ಕೊಳ್ಳಿ. ಆವಾಗ ಅವ್ರ ಎನರ್ಜಿ ರೆಸ್ಟಲ್ಲಿ ಇರುತ್ತಲ್ವ, ಆ ಟೈಮಲ್ಲಿ ನೀವು ಇದನ್ನು ಹೇಳ್ಕೊಂಡಾಗ ಅವ್ರ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ. ಆಗ ಬೇಗ ಹೇಳಿದ ಮಾತನ್ನು ಕೇಳ್ತಾರೆ ಅವರು.